ತುಂಬ ಚೆನ್ನಾಗಿದೆ. ಸಿನಿಮಾ ಬಗ್ಗೆ ಹೊಗಳಕ್ಕೆ ಮಾತೇ ಹೊಳ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಈ ಜನ್ರೇಷನ್ಗೆ ಏನು ಬೇಕು ಕಂಟೆಂಟು, ಆ ಕಂಟೆಂಟ್ ಇದೆ. ಹಳೆ ರೌಡಿಗಳನ್ನ ಎತ್ಬಿಟ್ಟು ಏನಕ್ಕೆ ತೋರಿಸಿದ್ದಾರೆ ಗೊತ್ತಾ? ಇತ್ತಿನ ದಿನಮಾನಗಳಲ್ಲಿ ತುಂಬ ಜನ ಎಲ್ಲ ಕಡೆ ಕೊಲೆಗಳು ಅದು ಇದು ಆಗ್ತಾ ಇದೆ. ಅದರಿಂದ ಏನೋ ಹೆಸರು ಬೆಳೀತಾ ಇರುತ್ತೆ, ಬಟ್ ಆದರೆ ಮನುಷ್ಯನ ಆಯುಸ್ ಕಡಿಮೆ ಆಗ್ತಾ ಇರುತ್ತೆ. ಅದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟವ್ರೆ. ಹಳೆ ರೌಡಿಗಳೆಲ್ಲ ಏನಾಗಿದ್ದಾರೆ ಹೇಳಿ, ಇದೇ ಥರ ಒಬ್ಬನ್ನೇ ಒಂದು ಮರ ದೊಡ್ಡದಂದ್ರೆ ಮರಕ್ಕಿನ ಇನ್ನೂ ಮರ ದೊಡ್ಡದಿರುತ್ತೆ. ಆ ಥರ ಜೀವನ ಶಾಶ್ವತ ಅಲ್ಲ. ನಾವು ಬದುಕೋದು 4 ದಿನನೂ ನೆಮ್ಮದಿಯಾಗಿ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ವಿನೋದ್ ಪ್ರಭಾಕರ್ ಸರ್. ನಿಜವಾಗ್ಲೂ ಹೇಳ್ತೀನಿ, ಈಗಿನ ಜನ್ರೇಷನ್ಗೆ ನಮ್ಮ ಜನಗಳಿಗೆ ನೋಡಬೇಕಾದಂಥ ಸಿನಿಮಾ ಇದು. ನಿಜವಾಗ್ಲೂ ಹೇಳ್ತೀನಿ, ಯಾವುದೋ ಶೋಕಿಗೆ ಬಂದು ಹೊಗಳ್ತಾ ಇಲ್ಲ, ಸ್ವಂತ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಬಂದು ಸಿನಿಮಾ ಹೊಗಳ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿದೆ ಸಿನಿಮಾ ಇದು. ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಬರೀ ಪ್ರೀತಿ ಪ್ರೇಮ ಹಾಳು ಈ ರೌಡಿಸಮು ಇದೇ ಆಗೋಯ್ತು. ಮನುಷ್ಯನ ಜೀವನದಲ್ಲಿ ಏನಿದೆ ಗೊತ್ತಾ? ನಾವು ಹುಡ್ಸಿದ ತಂದೆ ತಾಯಿಗೆ ನಿಯತ್ತಾಗಿ ಅನ್ನ ಹಾಕಿ ಸಾಕಬೇಕು ಅಂತ, ಅದನ್ನ ನಾವು ಕಲಿಬೇಕು. ನಮ್ಮಿಂದ ಜನರು ಕಲಿಬೇಕು. ನಾವು ಬೆಳೀತಾ ಇದ್ದೀವಿ ಅಂದ್ರೆ ನಮ್ಮ ಮಕ್ಕಳು ಕೆಟ್ಟ ದಾರಿಗೆ ಹೋಗ್ಬಾರ್ದು. ಸಮಾಜನ ಒಳ್ಳೆ ರೀತಿಗೆ ತಗೊಂಡೋಗೋದೇ ಮನುಷ್ಯತ್ವ. ಪ್ರಕೃತಿ, ಆ ಪ್ರಕೃತಿನ ಹಾಳು ಮಾಡ್ತಿದ್ದಾರೆ ತುಂಬ ಜನ, ಬಟ್ ಹಾಳಾಗಬಾರ್ದು. ಈ ಸಿನಿಮಾ ನೋಡಬೇಕು. ಬಂದು ಮನುಷ್ಯ ಸಿನಿಮಾಗೆ ಬರೋದೇನು ಗೊತ್ತಾ? ಕೆಲವೊಬ್ರು ಖುಷಿಗೆ ಬರ್ತಾರೆ, ಕೆಲವೊಬ್ರು ನೋವಿಗೆ ಬರ್ತಾರೆ, ಕೆಲವೊಬ್ರು ಏನೋ ಗೊತ್ತಾ ಬೇಜಾರಿಗೆ ಬಂದು ಸಿನಿಮಾ ನೋಡ್ತಾರೆ. ನಾನು ಹೇಳೋದು ಗೊತ್ತಾ, ಸಿನಿಮಾ ಬಂದು ಕುತ್ಕೊಂಡು ನೋಡ್ದವನು ರೌಡಿಸಮ್ ಕೈಯಲ್ಲಿ ಲಾಂಗ್ ಹಿಡ್ದವನು ಲಾಂಗ್ ಬಿಸಾಕ್ ಹೋಗ್ಬಿಡ್ತಾನೆ. ಲಾಂಗ್ ಹಿಡ್ಕೊಂಡು ನಾನು ಸಿನಿಮಾದಲ್ಲಿ ನಾನು ರೌಡಿಸಮ್ ಮಾಡ್ಬೇಕನ್ನೋನು ಲಾಂಗ್ ಬಿಟ್ಟಾಕ್ಬಿಟ್ಟು ಹೋಗ್ತಾನೆ. ರೌಡಿಸಮ್ ಬೇಡ ಸ್ವಾಮಿ, ನಾನು ಹಳ್ಳಿಗೆ ಹೋಗ್ಬಿಟ್ಟು ವ್ಯವಸಾಯ ಮಾಡ್ಕೊಂಡು ನಾನು ಪಕ್ಕಾ ರೈತನ ಮಗಾಗಿ ನಾನೊಬ್ಬ ದೇಶಕ್ಕೆ ಅನ್ನಾಕವನು ಆಗ್ತೀನಿ ಅಂತೇಳಿ ಆಗ್ತಾನೆ ಅಂತ ಹೇಳ್ತೀನಿ ಮೇಡಮ್. ಈ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಮ್ಮ ತಾಯಣ್ಣಗೆ ಹೇಳ್ತಾ ಇದ್ದೀನಿ, ನಾನು ಟಿಕೆಟ್ ವಾಪಸ್ ಕೊಡ್ತೀನಿ. ನಾನು ಇಷ್ಟ ಇಟ್ಟು ತಗೊಳ್ಳಿ ಅಗಸ್ತ್ಯ ರಾಜ್ ಅಫಿಷಿಯಲ್ ಅಂತೇಳಿ ಸತ್ತೊಂಡು ನಾನು ವಾಪಸ್ ಕೊಡ್ತೀನಿ ಟಿಕೆಟು. ಅಷ್ಟು ಚೆನ್ನಾಗಿದೆ ಸಿನಿಮಾ, ತಪ್ಪದೆ ಎಲ್ಲರೂ ಬಂದು ನೋಡಿ. ಆಮೇಲೆ ಇದು ವಿನಯ್ ಗೌಡ ಅವರು ತುಂಬ ಚೆನ್ನಾಗಿ ಮಾಡೋರು. ಕಾಂಬಿನೇಷನ್ ಆಪೋಸಿಟು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಬಟ್ ವಿನೋದ್ ಪ್ರಭಾಕರ್ಗೆ ಆಪೋಸಿಟ್ ಸಕ್ಕದಾಗಿ ಚೆನ್ನಾಗಿದೆ. ಮತ್ತು ಪಠಾಣ್ ಕ್ಯಾರೆಕ್ಟ್ರು, ತಮಿಳ್ ಕ್ಯಾರೆಕ್ಟ್ರು ಅದ್ಭುತವಾಗಿ ಮಾಡವ್ರೆ. ಇಂಥ ವಿಲನ್ಗಳು ನಮ್ಮ ಇಂಡಸ್ಟ್ರಿಗೆ ಬೇಕು. ತುಂಬ ಚೆನ್ನಾಗಿದೆ ಮೇಡಮ್ ಸಿನಿಮಾ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.